ಪಟ್ಟಣಗೆರೆ ಗೋಡೌನ್ ಒಳಗೆ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನೆಯನ್ನು ಕೂಡ ನಡೆಸಲಾಗಿದೆ. ಹತ್ಯೆ ನಡೆದಂತಹ ಸ್ಥಳದಲ್ಲಿ ಸಾಕ್ಷ್ಯ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಬೆರಳಚ್ಚು ತಜ್ಞರು ಹಾಗೆಯೇ ಶ್ವಾನದಳವನ್ನು ಕೂಡ ಕರ್ಕೊಂಡು ಹೋಗಿ ಈಗ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಶೆಡ್ನ ಇಂಚಿಂಚು ಬಿಡದೆ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದೆ ಎಫ್ಎಸ್ಎಲ್ ಟೀಮ್. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಗೋಡೌನ್ ಅನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಪಟ್ಟಣಗೆರೆಯಲ್ಲಿ ಇರುವಂತಹ ಈ ಒಂದು ಶೆಡ್ ಅನ್ನ ಸೀಸ್ ಮಾಡಿಕೊಂಡಿದ್ದು ಇದು ಪಟ್ಟಣಗೆರೆ ಜಯಣ್ಣ ಮಾಲೀಕತ್ವದ ಗೋಡೌನ್. ಇದನ್ನ ಲೀಸ್ಗೆ ಕೊಟ್ಟಿದ್ರು ಕಿಶೋರ್ ಅನ್ನುವಂತಹ ಅವರಿಗೆ ಲೀಸ್ಗೆ ನೀಡಿದ್ರು ಜಯಣ್ಣ. ಆದರೆ ಈ ಒಂದು ಶೆಡ್ನಲ್ಲೇ ದರ್ಶನ್ ಹಾಗೆಯೇ ಅವರ ಸಂಗಡಿಗರು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದು, ಹತ್ಯೆಯನ್ನ ನಡೆಸಿದ್ದು. ಆ ಕಾರಣಕ್ಕಾಗಿ ಈಗಾಗಲೇ ಗೋಡೌನ್ ಅನ್ನ ಸೀಸ್ ಮಾಡಿಕೊಳ್ಳಲಾಗಿದೆ. ಸಂಪೂರ್ಣವಾಗಿ ಅಲ್ಲಿ ಏನೇನು ಆಯಿತು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಜೊತೆಗೆ ಸಾಕ್ಷ್ಯ ಸಂಗ್ರಹ ಕೆಲಸವನ್ನ ಕೂಡ ಎಫ್ಎಸ್ಎಲ್ ಟೀಮ್ ಈಗಾಗಲೇ ಮಾಡ್ತಾ ಇದ್ದು ಎಲ್ಲೆಲ್ಲಿ ಏನೇನು ಆಗಿದೆ ಇಡೀ ಒಂದು ಪಟ್ಟಣಗೆರೆಯಲ್ಲಿ ಇರುವಂತಹ ಈ ಒಂದು ಶೆಡ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಪೊಲೀಸರು ಎಫ್ಎಸ್ಎಲ್ ಟೀಮ್ ಕೂಡ ಅಲ್ಲಿ ಸ್ಥಳದಕ್ಕೆ ಹೋಗಿರುವಂಥದ್ದು. ಒಳಗಡೆ ಹೋಗಿ ಎಲ್ಲ ಮಾಹಿತಿಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಫ್ಎಸ್ಎಲ್ ತಂಡದಿಂದ ಗೋಡೌನ್ನಲ್ಲಿ ಇಂಚಿಂಚು ಪ್ಲೇಸ್ ಅಲ್ಲೂ ಕೂಡ ಈಗ ಏನೇನು ಸಿಕ್ಕುತ್ತೆ ಅನ್ನೋದರ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸಾಕ್ಷ್ಯ ಸಂಗ್ರಹದ ಕೆಲಸ ನಡೀತಾ ಇದೆ. ಪಟ್ಟಣಗೆರೆ ಎಲ್ಲಿರುವಂತಹ ಈ ಶೆಡ್ನ ಮಾಲೀಕ ಜಯಣ್ಣ ಅವರನ್ನೇ ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆಯಾಗಿ ನಟ ದರ್ಶನ್ ಮತ್ತೆ ನಟಿ ಪವಿತ್ರ ಗೌಡ ಅವ್ರನ್ನ ಬಂಧಿಸಿದ್ದಾರೆ. ಮತ್ತೊಂದ್ ಕಡೆಯಾಗಿ ಪಟ್ಟಣಗೆರೆ ಜಯಣ್ಣ ಅವರಿಗೆ ಸೇರಿದ ಎನ್ನಲಾದಂತ ಒಂದು ಜಾಗವನ್ನ ಇದೀಗ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಪಟ್ಟಣಗೆರೆ ಜಯಣ್ಣ ಅವರು ಇದ್ದಾರೆ, ಮಾತನಾಡ್ತೀನಿ. ಸರ್, ನಿಮ್ಗೆ ಸೇರಿದಂತ ಒಂದು ಜಾಗದಲ್ಲಿ ಒಂದು ಕೃತ್ಯ ನಡೆದಿದೆ, ಯಾವಾಗ ಗಮನಕ್ಕೆ ಬಂತು ಸರ್? ನಮಗೆ ಗಮನಕ್ಕೆ ಬಂದಿರಲಿಲ್ಲ. ಬೆಳಿಗ್ಗೆ ಟಿವಿ ಮಾಧ್ಯಮದಲ್ಲಿ ನೋಡಿದಾಗಲೇ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದೆ ಅಂತ ಬಂತು. ಅದರಲ್ಲಿ ಬಂದಾದ್ಮೇಲೆ ನನ್ನ ದರ್ಶನ್ ಯಾಕೆ ಅರೆಸ್ಟ್ ಆದ ಅಂತ ಹೇಳ್ಬಿಟ್ಟು ನಾನು ಟಿವಿ ಕಂಟಿನ್ಯೂ ನೋಡಿದೆ. ಕಂಟಿನ್ಯೂ ನೋಡಾದ್ಮೇಲೆ ದರ್ಶನ್ ಜೊತೆ 10 ಜನ ಅಂತೇಳಿ ಆಮೇಲೆ ಬಂತು, ಒಂದು ಹಾಫ್ ಅನ್ ಅವರ್ ಆದಮೇಲೆ. ಸೊ ಅದಾದ್ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಬಂತು. ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ತಂಗಿ ಮಗ ವಿನಯೂ ಇದ್ದಾನೆ ಅನ್ನೋದು ಒಂದು ಗೊತ್ತಾಯ್ತು. ಸರ್, ತಂಗಿ ಮಗ ವಿನಯ್ ಅವ್ರನ್ನು ಕೂಡ ಬಂಧಿಸಿದ್ದಾರೆ. ಹೇಗೆ ಸರ್, ಏನ್ ದರ್ಶನ್ ಅವ್ರಿಗೂ ಏನ್ ಸಂಬಂಧ ಸರ್? ಅವರಿಬ್ರು ಭಾರಿ ಕ್ಲೋಸ್ ಫ್ರೆಂಡ್ಸು. ದರ್ಶನ್ ಅವರು ಭಾರಿ ಕ್ಲೋಸ್ ಫ್ರೆಂಡ್ಸು. ಡೈಲಿ ಮೀಟ್ ಮಾಡ್ತಾರೆ, ಜೊತೆಲೇ ಇರ್ತಾರೆ. ಬಟ್ ಪಿಕ್ಚರಲ್ಲಿ ಆಚೆ ಗೀಚೆ ಹೋದಾಗ, ಮನೆಗಿನಲ್ಲಿ ಇದ್ದಾಗಲೇ ಮಾತ್ರ ಜೊತೆಲಿ ಇರ್ತಾರೆ. ಆಚೆ ಗೀಚೆ ಹೋದಾಗ ಇವನು ಹೋಗಿರಲ್ಲ ಅಷ್ಟೇ. ಶೆಡ್ಗೆ ದರ್ಶನ್ ಅವರು ಯಾವಾಗ ಬರ್ತಾ ಇದ್ರು ಸರ್, ನಿಮ್ ಗಮನಕ್ಕೆ ಬಂದಿರೋ ರೀತಿ? ದರ್ಶನ್ ಆ ಶೆಡ್ ಅಂತಲ್ಲ, ಅದು ಓಪನ್ ಪ್ಲೇಸು, 5 ಎಕರೆ ಜಾಗ ಅದು. ದರ್ಶನ್ ಅವರು ಅಲ್ಲಿ ಬಂದು ಏನು ಮಾಡ್ಲಿಕ್ಕಾಗಲ್ಲ. ಅದು ಖಾಲಿ ಜಾಗದಲ್ಲಿ ವೆಹಿಕಲ್ಸ್ ಇರೋದ್ರಿಂದ ಪಾರ್ಕಿಂಗ್ ಲಾಟ್ ಅದು. ಆ ಪಾರ್ಕಿಂಗ್ ಲಾಟಲ್ಲಿ ಕೂತ್ಕೊಳ್ಳಿಕ್ಕಾಗ್ಲಿ ಏನೋ ಜಾಗ ಆಗಲಿಲ್ಲ. ಒಂದು 2-3 ವರ್ಷಕ್ಕೆ ಮುಂಚೆ ಒಂದು ಪಿಕ್ಚರ್ ಶೂಟಿಂಗ್ ಮಾಡಿದ್ದಾರೆ ದರ್ಶನ್ ಅವ್ರದೇ. ಆ ಪಿಕ್ಚರ್ ಶೂಟಿಂಗ್ ಮಾಡಿರೋದು ದರ್ಶನ್ನೇ ಬಂದು ನನಗೆ ಹೇಳ್ದ, ನಿಮ್ಮ ತೋಟದಲ್ಲಿ ಶೂಟಿಂಗ್ ಮಾಡಿದ್ದೀವಣ್ಣ ಅಂತ. ನನಗೂ ಗೊತ್ತಿರಲಿಲ್ಲ ಅದು. ಸರ್, ಈ ಒಂದು ಘಟನೆ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಅಲ್ಲಿರ್ತಕ್ಕಂಥ ಏನು ಇವರು ಸೆಕ್ಯೂರಿಟಿ ಗಾರ್ಡ್ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ತಮ್ಗೇನಾದ್ರೂ ಸಂಪರ್ಕ ಮಾಡಿದ್ದಾರೆ ಸರ್ ತನಿಖೆ ಕೈಗೊಂಡಿರುವಂತಹ ಪೊಲೀಸರು? ನನಗೆ ಇವತ್ತಿನವರೆಗೂ ಈಗಿನವರೆಗೂ ಯಾವ ಪೊಲೀಸ್ನವರಾಗಲಿ ಯಾವ ಪೊಲೀಸ್ ಡಿಪಾರ್ಟ್ಮೆಂಟಿಂದ ನನಗೇನು ಕೇಳಿಲ್ಲ, ಏನು ಹೇಳಿಲ್ಲ. ಬಟ್ ನನಗೆ ಏನಾದರೂ ಕೇಳಿದ್ರೆ ನೀವು ಬಾ ಅಂತ ಹೇಳಿದ್ರೆ ನಾನು ಹೋಗಿ ನಾನು ಕಾನೂನು ಅಡಿಯಲ್ಲಿ ಸಹಕರಿಸ್ತೀನಿ. ನನ್ನಲ್ಲಿ ಇದರಲ್ಲಿ ಏನೂ ಅಭ್ಯಂತರ ಇಲ್ಲ. ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟಿದ್ದಾರೆ ಅಂತ ನನಗೆ ಅನಿಸಿಕೆ ಆಗ್ತದೆ. ಅದು ಏನು ತಪ್ಪು ಮಾಡಿದರೆ ಕಷ್ಟ ಅನುಭವಿಸಲೇಬೇಕು. ಕಷ್ಟ ಮಾಡಲಿಲ್ಲ ಅಂತ ಹೇಳಿದ್ರೆ ಕಾನೂನು ಅಡಿ ಕೆಲಸ ಏನಿದೆ ಅದು ಮಾಡಲೇಬೇಕಷ್ಟೇ. ಜಾಗ ನಿಮ್ಮ ಮಾಲೀಕತ್ವದ ನಿಮ್ಮ ಇದರಲ್ಲಿ ಸುಪರ್ದಿಲೇ ಇದೆಯಾ ಸರ್, ಅಥವಾ ಏನಾದ್ರು ಲೀಸ್ ಗೀಸಿ ಕೊಟ್ಟಿದ್ದೀರಾ ಹೇಗೆ ಅಂತ? ನಾನು ಲೀಸ್ ಕೊಟ್ಟಿಲ್ಲ, ಬಾಡಿಗೆ ಕೊಟ್ಟಿದ್ದೀನಿ. ಯಾರಿಗೆ ಸರ್? ಕಿಶೋರ್ಗೆ. ಏನ್ ಸರ್ ಅದೇ ಇದಕ್ಕೆ ಮಾಲೀಕ ಅವನು, ಅಂದ್ರೆ ನಡೆಸೋದ್ರಲ್ಲೇ ಮಾಲೀಕ. ಏನ್ ಆಕ್ಟಿವಿಟಿ ಸರ್ ಕಂಪ್ನಿದ? ಏನ್ ಆಕ್ಟಿವಿಟಿ? ಕಂಪನಿ ಎಲ್ಲಾ ಕಂಪನಿ ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ಯಾಂಕ್ಗಳು ಮತ್ತು ಫೈನಾನ್ಸ್ ಕಂಪನಿಗಳದು ಸೀಸ್ ಮಾಡಿರೋ ವೆಹಿಕಲ್ಸ್ ಪಾರ್ಕಿಂಗ್ ಲಾಟ್ ಅದು. ಆ ಪಾರ್ಕಿಂಗ್ ಲಾಟಲ್ಲಿ ಎಲ್ಲರೂ ಮಾಡ್ತಾರೆ. ಸೊ ಅದು ಅವರು ಎಷ್ಟು ದಿವಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರು ಕಲೆಕ್ಟ್ ಮಾಡ್ತಾರೆ ದುಡ್ಡು. ಸೊ ಅದ್ರ ಮೇಲೆ ನಮಗೆ ನಾನು ಬಾಡಿಗೆ ಕೊಟ್ಟಿರೋದ್ರಿಂದ ಬಾಡಿಗೆ ಕೊಡ್ತಾರೆ ಅಷ್ಟೇ. ಸರ್, ಈಗ ಏಕಾಏಕಿಯಾಗಿ ಈಗ ಲೀಸಿಗೆ ಕೊಟ್ಟಿದ್ದೀರಾ ಒಂದ್ ಕಡೆ ಜಾಗನ. ಈಗ ದರ್ಶನ್ ಅವರು ಏಕಾಏಕಿಯಾಗಿ ಅಲ್ಲಿ ಸಡನ್ ಆಗಿ ಎಂಟ್ರಿ ಆಗ್ತಾರೆ, ಅವ್ರ ಟೀಮ್ ಕೂಡ ಅಲ್ಲಿಗೆ ಹೋಗ್ತೈತೆ. ಅಂದ್ರೆ ಅಲ್ಲಿ ಅವರು ಕಿಶೋರ್ ಸಂಪರ್ಕದಲ್ಲಿದ್ರ ಅಥವಾ ತಮ್ಮಲ್ಲಿರ್ತಕ್ಕಂಥ ಒಂದು ಸ್ನೇಹದ ಆಧಾರದ ಮೇಲೆ ಅಲ್ಲಿಗೆ ಹೋಗಿರೋದ? ಇಲ್ಲ, ನಮ್ಮ ಸ್ನೇಹ ಆಗಲಿ ಕಿಶೋರ್ ಸಂಬಂಧ ಆಗಲಿ ಅದು ಬರೋದಿಲ್ಲ. ಆಕ್ಚುಲಿ ದರ್ಶನ್ ಅಲ್ಲಿ ಶೂಟಿಂಗ್ ಮಾಡಿರೋದ್ರಿಂದ, ದರ್ಶನ್ ಒಂದು ಫ್ಯಾಮಿಲಿಯರ್ ಫಿಗರ್ ಇರೋದ್ರಿಂದ, ಆಕ್ಟರ್ ಆಗಿರೋದ್ರಿಂದ ಅಲ್ಲಿ ಹೋದಾಗ ಅವ್ರು ಮರ್ಯಾದೆ ಕೊಟ್ಟೇ ಇರ್ತಾರೆ. ಅದ್ರಲ್ಲಿ ಬೇರೆ ಏನು ಇದೇ ಇರಲ್ಲ, ಒಳಗೆ ಬಿಟ್ಟಿರ್ತಾರೆ. ಸೊ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.